ನಮಸ್ಕಾರ ಗೆಳೆಯರೇ, ಕರ್ನಾಟಕ ಪವರ್ KS ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು KPSC ಹಳೆ ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡೋ ಒಂದು ಮ್ಯಾರಥಾನೇ ಆರಂಭ ಮಾಡಿದ್ದೀವಿ. ಅದರಲ್ಲಿ ಈಗ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದ ಭಾಗ 1 ರಿಲೀಸ್ ಮಾಡಲಾಗಿದೆ. ಇನ್ನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದ 2ನೇ ಭಾಗವನ್ನು ಇವತ್ತು ಆರಂಭ ಮಾಡೋಣ 49ನೇ ಪ್ರಶ್ನೆಯಿಂದ. ಹಾಗಾದರೆ 49ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಈ ಕೆಳಗಂಡುಗಳಲ್ಲಿ ಯಾವುದು ಬಹುತೇಕವಾಗಿ ಗಮನಾರ್ಹವಲ್ಲದ ಸಮೃದ್ಧ ದಾಳದ ನಿಕ್ಷೇಪವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ನೋಡ್ರಿ, ಈ ಕೆಸರು ಮಣ್ಣು, ಗ್ಲೋಬಿಜೆರಿನ ಕೆಸರು ಮಣ್ಣು ಇದೆ. ಅದೇ ರೀತಿಯಾಗಿ ಡಯಾಟಮ್ ಕೆಸರು ಮಣ್ಣು ಕೂಡ ಇದೆ, ಕೆಂಪು ಕ್ಲೇ ಮಣ್ಣು ಕೂಡ ಇದೆ. ಅದೇ ರೀತಿಯಾಗಿ ಇದು 4ನೇದು ಇದೇನಿದೆಯಲ್ಲ, ರೇಡಿಯೋ ಲಾರಿಯನ್ ಕೆಸರು ಮಣ್ಣು, ಇದು ಏನಿಲ್ಲರಿ ಅಂದ್ರೆ ಅಲ್ಲಿ ಇಲ್ಲ ಅಂತ ಹೇಳ್ಬೇಕು. ಅದೇ ರೀತಿಯಾಗಿ ಸಾಗರದ ಆಳದ ಬಗ್ಗೆ ನೀವು ಸಂಪೂರ್ಣವಾಗಿ ಅಭ್ಯಾಸವನ್ನು ಮಾಡಲೇಬೇಕು. ಸಾಗರದ ಆಳವನ್ನು 4 ಭಾಗಗಳಾಗಿ 4 ವಿಧಗಳಾಗಿ ನಾವು ನೋಡ್ತೀವಿ ಗೆಳೆಯರಿ. 1ನೇದು ಗೊತ್ತಿರಲಿ ನಿಮ್ಗೆ ಖಂಡಾಂತರ ಪ್ರದೇಶ ಅಂತ ಕರಿತೀವಿ. 2ನೇದು ಗೊತ್ತಿರಲಿ ಖಂಡಾಂತರ ಇಳಿಜಾರು ಅಂತ ಕರಿತೀವಿ. ಇದು ಸಾಗರ ಕಂದರಗಳು ಕಂಡು ಬರೋದೇ ಇಲ್ಲೇ ಅಂತ ಹೇಳಬೇಕು. ಅದೇ ರೀತಿಯಾಗಿ ಆಳ ಸಾಗರ ಮೈದಾನ ಅಂತ ಕರಿತೀವಿ. ಇಲ್ಲಿ ಸಿ ಮೌಂಟೇನ್ಗಳು ಕಂಡು ಬರ್ತವೆ. ಮತ್ತು ಇದಕ್ಕೆ ಇನ್ನೊಂದು ಏನಂತ ಕರೀತಾರೆ ಅಂದ್ರೆ ಅಬಿಸಲ್ ಮೈದಾನ ಅಂತ ಕೂಡ ಕರೀತಾರೆ. ಗಯೋಟ್ಸ್ ಇಲ್ಲಿ ಕಂಡು ಬರೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ಇನ್ನೊಂದು ಗೊತ್ತಿರಬೇಕು, ಸಾಗರದ ತಗ್ಗುಗಳು ಕೂಡ ಏನು ಮಾಡೋಕ್ಕೆ ನೀವು ನೆನಪಿಟ್ಕೋಬೇಕ್ರಿ. ಯಾಕಂದರೆ ಚಾಲೆಂಜರ್ ತಗ್ಗು ಒಂದು ಉದಾಹರಣೆಯನ್ನಾಗಿ ಕೊಡಬಹುದು ಅದಕ್ಕೆ. ಈ ರೀತಿ 4 ಪ್ರಕಾರಗಳ ಸಾಗರಗಳನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂದರೆ 50ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಅಂತರಗ್ನಿಶಿಲೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ನಮ್ಗೆ ಗೊತ್ತು ಏನು ಅಂತ ಕೇಳಿದ್ರೆ, ಈ ಬಸಾಲ್ಟ್ ಮತ್ತು ಈ ಅಂಡಾಸೈಟ್, ಬಸಾಲ್ಟ್ ಮತ್ತು ಈ ಅಂಡಾಸೈಟ್ ಇದೆಯಲ್ಲ, ಎರಡು ಏನು ಅಂತ ಕೇಳಿದ್ರೆ ಇವು ಬೈಸರ್ನ ಅಂತ ನಮ್ಗೆ ಗೊತ್ತು. ಹಾಗಾದರೆ ಇದ್ರಾಗ ಅಂತರಾಗ್ನಿ ಯಾವುದಲ್ಲ ಅಂತ ಕೇಳ್ತಾ ಇರೋದು ಕೇಳಿದ್ರೆ ಆನ್ಸರ್ ಕೂಡ ಯಾವುದಾಗುತ್ತೆ ಅಂತ ಕೇಳಿದ್ರೆ ಬಸಾಲ್ಟ್ ಶಿಲೆನೇ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಆನ್ಸರ್ ಯಾವುದ್ರಿ ಅಂದರೆ ಬಸಾಲ್ಟ್ ಶಿಲೆ ಅಂತ ಹೇಳ್ತೀವಿ. ಹಾಗಾದ್ರೆ ಇನ್ನು ಉಳ್ಕಿರೋದು ಇದಾವಲ್ಲ ಸರ್, ಅವೆಲ್ಲ ಏನು ಅಂತ ಕೇಳಿದ್ರೆ ಅವೆಲ್ಲ ಅಂತರಾಗ್ನಿ ಶಿಲೆಗಳೇ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಗೆಳೆಯರೆ. ಯಾವುದು ಈ ಪ್ಲುಟೋನಿಕ್ ಅಗ್ನಿಶಿಲೆ ಇದೆ, ಇನ್ನು ಲಿತ್ ಅಗ್ನಿಶಿಲೆ ಇದೆ, ಈ ಬಾತೋಲಿತ್ಸ್ ಅಗ್ನಿಶಿಲೆ ಇದೆ. ಇವು ಯಾವ ಈ PUC ಬುಕ್ಗಳಲ್ಲಿ ಟೆಕ್ಸ್ಟ್ ಬುಕ್ಗಳಲ್ಲಿ ಇಲ್ಲೇ ಇಲ್ಲ ಇವು. ಆದರೆ ಬಸಾಲ್ಟ್ ಒಂದು ನಮಗೆ ಪಕ್ಕ ಗೊತ್ತು. ಬಸಾಲ್ಟ್ ಮತ್ತು ಈ ಅಂಡಾಸೈಟ್ ಏನಪ್ಪ ಅಂದ್ರೆ ಬಹಿಸರಣಗಳಾಗಿದ್ದಾವೆ. ಅದೇ ರೀತಿ ಅಂತಃಸರಣಗಳು ಇವು ಬಿಟ್ಟರೆ ಯಾವ್ದಾರು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಲಿ, ಗ್ಯಾಬ್ರೋ ಇದೆ, ಡಿಯೋರೈಟ್ ಇದೆ, ಗ್ರಾನೈಟ್ ಇದೆ. ಅವುಗಳು 3 ಕೂಡ ಏನು ಅಂತ ಕೇಳಿದ್ರೆ ಅಂತರಾಗ್ನಿ ಶಿಲೆಗಳಿಗೆ ಉದಾಹರಣೆ ನೋಡ್ಬೋದು. ಶಿಲೆ ಒಳಗಡೆ ಒಟ್ಟು 3 ಪ್ರಕಾರಗಳನ್ನು ನೋಡ್ತೀವಿ ಗೆಳೆಯರೆ. 1ನೇದು ಅಗ್ನಿ ಶಿಲೆಗಳು, ಇಗ್ನೋಸಿಯಸ್ ರಾಕ್ಸ್ ಅಂತ ಕರಿತೀವಿ. ಇನ್ನು 2ನೇದು ಸೆಡಿಮೆಂಟರಿ ರಾಕ್ಸ್, ಕಣಶಿಲೆಗಳು ಅಂತ ಕೂಡ ಕರಿತೀವಿ. ಅದೇ ರೀತಿಯಾಗಿ 3ನೇದು ಯಾವುದ್ರಿ ಅಂತ ಕೇಳಿದ್ರೆ 3ನೇದೇ ರೂಪಾಂತರ ಶಿಲೆಗಳು ಅಂತ ನೋಡ್ತಾ ಇದ್ದೀವಿ. ನೋಡಿ ಗೆಳೆಯರೆ, ಈ ರೂಪಾಂತರ ಶಿಲೆಗಳು ಅಂತ ಹೇಳಿದ್ವಿ, ಅದು ನೆಕ್ಸ್ಟ್ ಪ್ರಶ್ನೆನೇ ಇರೋದು. ಹಾಗಾದರೆ ಶಿಲೆಗಳ ಬಗ್ಗೆನೇ 2 ಪ್ರಶ್ನೆಗಳು ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಬನ್ನಿ 51ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಮರುಳು ಶಿಲೆ ಅಂತ ಹೇಳ್ತಾ ಇದೆ. ಮರುಳು ಶಿಲೆಯನ್ನು ನಾವು ಸ್ಫಟಿಕ ಶಿಲೆಯಾಗಿ ಕಾಣೋದನ್ನು ನೋಡ್ತೀವಿ. ಅದಕ್ಕೆ ಇನ್ನೊಂದು ಹೆಸರು ಯಾವುದಂದ್ರೆ ಈ ಕ್ವಾರ್ಟ್ಸ್ ಸೈಟ್ ಅಂತ ಕರೀತಾರೆ. ಇನ್ನು ಸುಣ್ಣದ ಕಲ್ಲು ನಿಮಗೆ ಅಮೃತ ಶಿಲೆಯಾಗಿ ಕನ್ವರ್ಟ್ ಆಗೋದನ್ನು ನಿಮಗೆ ಏನಾಗುತ್ತೆ ಅಂತ ರೂಪಾಂತರವಾಗೋದು ಗೊತ್ತಿದೆ. ಅದೇ ರೀತಿಯಾಗಿ ಕಲ್ಲಿದ್ದಲು ಗ್ರಾಫೈಟ್ ಆಗುತ್ತೆ, ಗ್ರಾಫೈಟ್ ಏನಾಗುತ್ತೆ ಕೇಳಿದರೆ ವಜ್ರ ಆಗೋದನ್ನು ಕೂಡ ನಿಮ್ಗೆ ಗೊತ್ತು. ಅದೇ ರೀತಿಯಾಗಿ ಜೇಡಿ ಮಣ್ಣು ಏನಾಗುತ್ತೆ ಅಂತ ಕೇಳಿದರೆ ಸಿಸ್ಟ್ ಆಗುತ್ತೆ, ಅಥವಾ ಜೇಡಿ ಮಣ್ಣಿಗೆ ಇನ್ನೊಂದು ಏನಪ್ಪ ಅಂದ್ರೆ ಬಸಾಲ್ಟ್ ಕೂಡ ಸಿಸ್ಟ್ ಆಗುತ್ತೆ. ನಿಮಗೊಂದು ನಿಸ್ಟ್ ಏನಾಗುತ್ತೆ ಅಂತ ಕೇಳ್ಬೋದು. ನಿಸ್ಟ್ ಕೂಡ ಏನಾಗುತ್ತೆ ಕೇಳಿದ್ರೆ ಇದು ಗ್ರಾನೈಟ್ ಆಗೋದು ಅಂಥದ್ದು ನೀವು ನೆನಪಿಟ್ಕೋಬೇಕ್ರಿ ಗೆಳೆಯರೆ. ಹಾಗಾದರೆ ಇದಕ್ಕೆ ಪ್ರಶ್ನೆ ಯಾವುದಾಗುತ್ತೆ ಅಂತ ಕೇಳಿದ್ರೆ 2ನೇ ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರವನ್ನು ಆಗೋದನ್ನು ಕಾಣ್ತಾ ಇದ್ದೀವಿ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಿದ್ದಾರೆ ಅಂತ ಕೇಳಿದ್ರೆ, ಈ ಕೆಳಗಿನ ಯಾವ ಬೆಟ್ಟವು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗೆ ಸಂಪರ್ಕ ಕೊಂಡಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ನಿಮ್ಗೆ ಗೊತ್ತು ಪಕ್ಕ ಯಾವುದಪ್ಪ ಅಂತ ಕೇಳಿದ್ರೆ ನೀಲಗಿರಿ ಬೆಟ್ಟಗಳೇ ಏನಪ್ಪ ಅಂದರೆ ಸಂಧಿಸುವಂಥ ಸ್ಥಳಗಳು. ಹಾಗಾದರೆ ಅಣ್ಣಾಮಲೈ ಬೆಟ್ಟಗಳು ಕೇರಳದಲ್ಲಿ ಕಂಡು ಬರ್ತವೆ, ಜಾವಡಿ ಬೆಟ್ಟಗಳು ತಮಿಳುನಾಡಲ್ಲಿ ಕಂಡು ಬರ್ತವೆ ಅಂತ ಗೊತ್ತಿರಲಿ. ಹಾಗಾದರೆ ಒಂದು UPSC ಎಕ್ಸಾಮ್ದಲ್ಲಿ ಕೇಳಿದ್ದ ಏನಪ್ಪ ಅಂದ್ರೆ ಇವಾಗಲೇ ಉತ್ತರದಿಂದ ದಕ್ಷಿಣವಾಗಿ ಬೆಟ್ಟಗಳನ್ನು ನಾವು ಏನು ಮಾಡ್ಬೇಕ್ರಿ, ಟಚ್ ಮಾಡೋದನ್ನು ಗೊತ್ತಿರಬೇಕು ಅಂತ ಹೇಳ್ತಾ ಇದ್ವಿ. ಹಾಗಾದರೆ ನಿಮ್ಗೆ ಗೊತ್ತಿರಲಿ ಗೆಳೆಯರೆ, ಏನಪ್ಪ ಅಂದ್ರೆ ಫಸ್ಟಿಗೆ ನೀಲಗಿರಿ ಬೆಟ್ಟಗಳು ಏನಿಲ್ಲಿ ಪೂರ್ವಘಟ್ಟದ ಸಂಧಿಸ್ತಾವಲ್ಲ, ಅದಾದ ನಂತರ ಬರೋದೇ ಯಾವುದಪ್ಪ ಅಂದ್ರೆ ಅಣ್ಣಾಮಲೈ ಬೆಟ್ಟಗಳು. ಅಣ್ಣಾಮಲೈ ಬೆಟ್ಟಗಳಾದಮೇಲೆ ಪಳನಿ ಬೆಟ್ಟಗಳು ಬರ್ತವೆ. ಪಳನಿ ಬೆಟ್ಟಗಳಾದ ಮೇಲೆ ಏನಪ್ಪ ಅಂದರೆ ಏಲಕ್ಕಿ ಬೆಟ್ಟಗಳು ಬರೋದನ್ನು ಕಾಣ್ತಾ ಇದ್ದೀವಿ. ಈ ರೀತಿ ನೆನಪಿಟ್ಕೋಬೇಕು. ಅದೇ ರೀತಿಯಾಗಿ ಕೂಡ ನೀವು ಏನು ಬೇಕಂದ್ರೆ ಆಲ್ರೆಡಿ ಪ್ರಶ್ನೆಗಳು ಆಗಿರೋದನ್ನೇ ಹೇಳ್ತಾ ಇದ್ದೀನಿ. 1ನೇದು ವಿಂಧ್ಯ ಪರ್ವತ ಬರುತ್ತೆ ಕಂಡು, ಆಮೇಲೆ ಇಲ್ಲಿ ವಿಂಧ್ಯ ಆದಮೇಲೆ ಸಾತ್ಪುರ ಬೆಟ್ಟಗಳು ಕಂಡು ಬರ್ತವೆ, ಆಮೇಲೆ ನಲ್ಲಮಲ್ಲ ಬೆಟ್ಟ ಇದನ್ನು ಅಜಂತ ಬೆಟ್ಟಗಳು ಕಂಡು ಬರೋದನ್ನು ನೋಡ್ತಾ ಇದ್ದೀವಿ. ಆಮೇಲೆ ಆಂಧ್ರದಲ್ಲಿ ನಲ್ಲಮಲ ಬೆಟ್ಟಗಳು
ಪ್ರಕಾರಗಳನ್ನು ಈ ರೀತಿ ಸೀರಿಯಲಾಗಿ ನಮಗೆ ಪ್ರಶ್ನೆಗಳು ಆಲ್ರೆಡಿ ಕೇಳಿರೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಗೆಳೆಯರೇ. ಹಾಗಾದರೆ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದರೆ, ಕರ್ನಾಟಕ ಪ್ರಸ್ಥಭೂಮಿಯ 2 ಪ್ರಾಕೃತಿಕ ವಿಭಾಗಗಳೆಂದರೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿ ಪ್ರಾಕೃತಿಕ ವಿಭಾಗಗಳು ಮಲೆನಾಡು ಇದೆಯಾ? ಹೌದು. ಮೈದಾನ ಪ್ರದೇಶ ಇದೆಯಾ? ಹೌದು ಸರ್. ಹಾಗಾದರೆ ಎಷ್ಟು ಪ್ರಾಕೃತಿಕ ವಿಭಾಗಗಳು ಕರ್ನಾಟಕದಲ್ಲಿ ಕಂಡು ಬರ್ತಾವೆ ಅಂತ ಕೇಳಿದ್ರೆ ಒಟ್ಟು 3 ಪ್ರಮುಖವಾಗಿ ಪ್ರಾಕೃತಿಕ ವಿಭಾಗಗಳು ಬರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಗೆಳೆಯರೆ ಯಾವ್ಯಾವ 3 ವಿಭಾಗಗಳು ನೋಡ್ರಿ, ಇಲ್ಲಿ ಕರಾವಳಿ ಪ್ರದೇಶ ಇದೆ ಅಂತ ನಿಮ್ಗೆ ಗೊತ್ತು, ಇದು ಕರಾವಳಿ ಭಾಗ ಅಂತ ಕರಿತೀವಿ. ಹಾಗಾದರೆ ಇದೇನ್ರಿ ಸರ್ ಅಂತ ಕೇಳಿದ್ರೆ ಇದು ಮಲೆನಾಡು ಭಾಗ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಇದನ್ನು 2 ಭಾಗ ಮಾಡ್ತೀವಿ. ಮೈದಾನ ಪ್ರದೇಶವನ್ನು ಒಂದು ಉತ್ತರ ಮೈದಾನ ಅಂತ ಮಾಡ್ತೀವಿ, ಒಂದು ದಕ್ಷಿಣ ಮೈದಾನ ಅಂತ ಮಾಡ್ತಾ ಇದ್ವಿ. ಒಟ್ಟು 3 ಪ್ರಕಾರಗಳು ಬರ್ತವೆ. ಕೆಲವೊಂದು ಬುಕ್ಸ್ಗಳಲ್ಲಿ 4 ಪ್ರಕಾರಗಳು ಇದ್ದಾವೆ. ಹಾಗಾದರೆ ಇನ್ನು ಏನು ತಿಳ್ಕೊಬೇಕ್ರಿ ಅಂತ ಕೇಳಿದ್ರೆ, ಕರಾವಳಿ ಜಿಲ್ಲೆಗಳು ಯಾವ್ಯಾವ ಅಂತ ಕೇಳಿದ್ರೆ ಕರಾವಳಿ ಜಿಲ್ಲೆಗಳು 3. ಒಟ್ಟು ಕರಾವಳಿ 320 ಕಿಲೋಮೀಟರ್ ಏನಾಗಿದೆ ಅಂತ ಕೇಳಿದ್ರೆ ಹೊಂದಿತೈತೆ ಕರ್ನಾಟಕ ಅಂತ ಹೇಳಬೇಕು. ಸೆಕೆಂಡ್ ಲೋವೆಸ್ಟ್ ಈ ಕರಾವಳಿ ತೀರ ಹೊಂದಿರೋದು ಭಾರತದ ದೇಶದ ರಾಜ್ಯಗಳಲ್ಲಿ ಇದು ಒಂದು ಕೂಡ ಗೋವಾ ನಂತರ ಅಂತ ಹೇಳ್ತೀವಿ ಕೇಳಿ. ಅದೇ ರೀತಿಯಾಗಿ ಅತಿ ಹೆಚ್ಚು ಕರಾವಳಿ ಜಿಲ್ಲೆಗಳು 3 ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಅಂತ ಹೇಳಬೇಕು. ಅತಿ ಹೆಚ್ಚು ಕರಾವಳಿ ತೀರ ಹೊಂದಿದೆ ಯಾವುದಪ್ಪ ಅಂದರೆ ಈ ಉತ್ತರ ಕನ್ನಡ ಅಂತ ಹೇಳ್ತೀವಿ. ಹಾಗಾಗಿ ಒಂದು ಸಾರಿ ಎಕ್ಸಾಮ್ ಕೇಳಿದ್ವಿ, ಮಲೆನಾಡು ಜಿಲ್ಲೆಗಳು ಯಾವುದು ಕೇಳಿದ್ರೆ ಇದು ಶಿವಮೊಗ್ಗ ಅಂತ ಕೇಳಬೇಕು. ಮಲೆನಾಡಿನ ಹೆಬ್ಬಾಗಿಲು ಅಂತಲೇ ಕರಿತೀವಿ. ಶಿವಮೊಗ್ಗ ಆದ ನಂತರ ಚಿಕ್ಕಮಗಳೂರು ಡಿಸ್ಟಿಕ್ಕು, ಅದಾದ ನಂತರ ಹಾಸನ ಮತ್ತು ಕೊಡಗನ್ನು ನಾವು ಏನಂತ ಕರಿತೀವಿ ಮಲೆನಾಡು ಜಿಲ್ಲೆಗಳು ಅಂತ ಕರೆಯೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ಹಾಗಾದರೆ ಇನ್ನೂ ಆಪ್ಷನ್ಸಲ್ಲಿ ಏನೇನಿದೆ ಅಂತ ನೋಡಿದರೆ ಆಪ್ಷನ್ಸಲ್ಲಿ ಇರೋದನ್ನು ಕೊಟ್ಟಿರೋದನ್ನು ಒಂದ್ಸಲ ನಾವು ಏನು ಮಾಡೋಣ ಚೆಕ್ ಮಾಡೋಣ ಬನ್ನಿ. ಹಾಗಾದರೆ ನೋಡಿರಿ, 2ನೇ ಆಪ್ಷನ್ಸಲ್ಲಿ ಏನಿದೆ ಅಂತ ಕೇಳಿದ್ರೆ ಮಾಳ್ವಾ ಪ್ರಸ್ಥಭೂಮಿ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಮಾಳ್ವಾ ಪ್ರಸ್ಥಭೂಮಿ, ಮೈಸೂರು ಪ್ರಸ್ಥಭೂಮಿ, ಬುಂದೇಲ್ಖಂಡು, ಬಾಗೇಲ್ಖಂಡು, ಮಾರವಾರ ಮತ್ತು ದಕ್ಕನ್ ಪ್ರಸ್ಥಭೂಮಿ ಬಗ್ಗೆ ಗೆಳೆಯರೆ ಅವರು ನಮ್ಮನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ಇವುಗಳು ಕೂಡ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಐತಿ. ಹಾಗಾದ್ರೆ ಅವೆಲ್ಲ ಎಲ್ಲೆಲ್ಲಿ ಕಂಡು ಬರ್ತಾವೆ ಅನ್ನೋದು ಕೂಡ ನಾವು ಏನು ಮಾಡೋಣ ರೀ ಅಭ್ಯಾಸವನ್ನು ಮಾಡೋಣ. ಹಾಗಾದರೆ ನಿಮ್ಗೆ ಗೊತ್ತಿರಲಿ, ಈ ಮಾರವಾರ ಐತಲ್ಲ, ಈ ಮಾರವಾರ ಏನು ಕಂಡು ಇಲ್ಲಿ ಈ ಪ್ರದೇಶದಲ್ಲಿ ಪ್ರಸ್ಥಭೂಮಿ ಕಂಡು ಬರುತ್ತದೆ. ಇನ್ನೊಂದು ಮಾಳ್ವಾ ಪ್ರಸ್ಥಭೂಮಿ ಕೂಡ ಈ ಭಾಗದಲ್ಲೇ ಕಂಡು ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಕೇಳ್ತಾ ಇದ್ದಾರೆ ಬಾಂದೇಲ್ಖಂಡು, ಬಾಗೇಲ್ಖಂಡು ಅಂತ ಹೇಳಿ ಬುಂದೇಲ್ಖಂಡು, ಇದು ಕೂಡ ಇವೆರಡೂ ಕೂಡ ಈ ಭಾಗದಲ್ಲಿ ಕಂಡು ಬರೋದನ್ನು ನೋಡ್ತಾ ಇದ್ದೀವಿ. ಇನ್ನು ಅದೇ ರೀತಿಯಾಗಿ ನಿಮ್ಗೆ ಗೊತ್ತು ದಕ್ಕನ್ ಪ್ರಸ್ಥಭೂಮಿ ಒಳಗೆ 3 ಭಾಗ ಮಾಡ್ತೀವಿ. ಒಂದು ಮಹಾರಾಷ್ಟ್ರ ಪ್ರಸ್ಥಭೂಮಿ, ಒಂದು ಕರ್ನಾಟಕ ಪ್ರಸ್ಥಭೂಮಿ, ಇದನ್ನು ಮೈಸೂರು ಪ್ರಸ್ಥಭೂಮಿ ಕೂಡ ಅಂತ ಕರೀತಾರೆ. ಇನ್ನೊಂದು ತೆಲಂಗಾಣ ಪ್ರಸ್ಥಭೂಮಿ ಅಂತ ಗೊತ್ತಿರಲಿ. ಅದೇ ರೀತಿಯಾಗಿ ಛೋಟನಾಗ್ಪುರ್ ಪ್ರಸ್ಥಭೂಮಿ ಇಲ್ಲಿ ಬರೋದು ಕಂಡು ಬರ್ತೀವಿ. ಇನ್ನು ಮೇಘಾಲಯ ಪ್ರಸ್ಥಭೂಮಿ ಕೂಡ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಗೆಳೆಯರೆ ಈ ಪ್ರಸ್ಥಭೂಮಿ ಬಗ್ಗೆ ಎಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಇದಕ್ಕೆ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ನಾನು ಮೂವ್ ಆಗ್ತಾ ಇದ್ದೀನಿ. ಹಾಗಾದರೆ 53ನೇ ಪ್ರಶ್ನೆಗೆ ಆನ್ಸರ್ ಯಾವ್ದು ರೀತಿ ಕೇಳಿದ್ರೆ ಮೊದಲನೇದಾಗಿದೆ ಅಂತ ಹೇಳ್ತಿದ್ದೀನಿ ಗೆಳೆಯರೆ. 54ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದರೆ ಪಟ್ಟಿ 1 ಮತ್ತು ಪಟ್ಟಿ 2 ಒಂದು ನದಿಯ ಉಗಮ ಕೊಟ್ಟಿದ್ದಾರೆ, ಒಂದು ನದಿಗಳ ಹೆಸರು ಕೊಟ್ಟಿದ್ದಾರೆ. ಸಿಂಗಿ ಕಂಬನ್ ಅನ್ನುವಂಥದ್ದು ನದಿ ಎಲ್ಲಿ ಹುಟ್ಟುತ್ತೆ ಅಂತ ಕೇಳಿದ್ರೆ ಇದು ಯಾವ ಪ್ಲೇಸ್ ಇದೆ ಅಂತ ಕೇಳಿದ್ರೆ ಇದು ಸಿಂಧು ನದಿ ಹುಟ್ಟುವಂಥ ಸ್ಥಳ ಅಂತ ಹೇಳಬೇಕು. ಹಾಗಾದರೆ ಈ ಮಾನಸ ಸರೋವರ ಇದೆಯಲ್ಲ ಕೈಲಾಸ ಪರ್ವತದಲ್ಲಿ, ಅಲ್ಲಿ ಕೂಡ ಅದು ಸಿಂಗಿ ಕಂಬನ್ ಎಂಬುವಂಥ ಪ್ರದೇಶದಲ್ಲಿ ಹುಟ್ಟುವಂಥದ್ದು. ದೇವಪ್ರಯಾಗದಲ್ಲಿ ಹುಟ್ಟುವಂಥದ್ದು ಯಾವಪ್ಪ ಅಂತೇಳಿ ಗಂಗಾ ನದಿ. ಗಂಗಾ ನದಿ 2 ಟ್ರಿಬ್ಯೂಟರಿಯಾಗಿ ಹುಟ್ಟುತ್ತೈತಿ, ಒಂದು ಭಾಗೀರಥಿ, ಇನ್ನೊಂದು ಅಲಕನಂದ ಅಂತೇಳಿ. ಅದರ ಮುಂದುವರೆದ ಭಾಗನೇ ಯಾವುದು ಅಂತ ಕೇಳಿದರೆ ಇದು ಗಂಗಾ ನದಿ ಅಂತ ಹೇಳ್ತೀವಿ ಗೆಳೆಯರೆ. ಇದೇ ಏನರಪ್ಪ ಅಂತ ಕೇಳಿದರೆ ದೇವಪ್ರಯಾಗ ಆಗಿದೆ. ಅವು ಒಟ್ಟು 5 ಪ್ರಯಾಗಗಳು ಬರ್ತವೆ, ಅವನನ್ನು ಈ ಡಿಸ್ಕಸ್ ಇದೇ ಕ್ಲಾಸಲ್ಲಿ ಮಾಡ್ತೀನಿ. ಈಗ ನಾಮ್ಚ ಪರ್ವ ನಿಮ್ಗೆ ಗೊತ್ತು, ಇದು ಬ್ರಹ್ಮಪುತ್ರ ಅಂತ ಕೇಳಿದೆ. ಇನ್ನು ಇದು ಕೃಷ್ಣಾ ನದಿ ಮಹಾಬಲೇಶ್ವರ ಮಹಾರಾಷ್ಟ್ರದ ಸತಾರಾ ಡಿಸ್ಟಿಕಲ್ಲಿ ಇರೋದನ್ನು ನೋಡ್ತೀವಿ. ನಿಮಗೆ ಡಿ ಒಂದೇ ಗೊತ್ತಿದ್ರು ಕೂಡ ಉತ್ತರವನ್ನು ಆನ್ಸರ್ ಮಾಡ್ಬೋದು. ಡಿ ಏನಾಗುತ್ತೆ ಅಂತ ಕೇಳಿದ್ರೆ 3 ಆಗುತ್ತೆ. ಡಿ ಒಂದೇ ಆಪ್ಷನ್ಸಲ್ಲಿದೆ ನೋಡಿರಿ. ಹಾಗಾದರೆ ಆನ್ಸರ್ ಯಾವುದಾಗುತ್ತೆ ಅಂದರೆ 2 ಆಗುತ್ತೆ. ಹಾಗಾದರೆ ಗೆಳೆಯರೆ ಈಗ ನಾವು ಏನು ಅಭ್ಯಾಸ ಮಾಡೋಣ ಅಂತ ಕೇಳಿದರೆ ಈಗ ಒಟ್ಟು 5 ಪಂಚಪ್ರಯಾಗಗಳು ಬರ್ತವೆ, ಅವುಗಳನ್ನು ಕೂಡ ನಾವೇನು ಮಾಡೋಣ ರೀ ಅಭ್ಯಾಸವನ್ನು ಮಾಡೋಣ. ಅವು 5 ಪಂಚಪ್ರಯಾಗಗಳು ಯಾವ ರೀತಿ ಆಗ್ತವೆ, ಅವೆಲ್ಲವೂ ಕೂಡ ಎಲ್ಲಿ ಆಗ್ತಾವೆ ಅಂತ ಕೇಳಿದ್ರೆ ಉತ್ತರಾಖಂಡದಲ್ಲಿ ಆಗೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ಹಾಗಾದರೆ ಉತ್ತರಾಖಂಡದಲ್ಲಿ ಏನಿದೆ ಅಂತ ಕೇಳಿದ್ರೆ ಒಂದು ಗಂಗೋತ್ರಿ ಅಂತ ಇದೆ, ಇದೊಂದು ನೆನಪಿಟ್ಕೋಬರ್ಕಿ, ಗಂಗೋತ್ರಿ ಅಂತ ಇದೆ. ಅದೇ ರೀತಿಯಾಗಿ ಕೇದಾರ್ನಾಥ್ ಅಂತ ಇದೆ. ಕೇದಾರ್ನಾಥ್, ಗಂಗೋತ್ರಿ ಮತ್ತು ಬದ್ರಿನಾಥ್ ಇವು ಪ್ರಮುಖವಾದ ಪ್ಲೇಸ್ಗಳು. ಬದ್ರಿನಾಥ್. ಹಾಗಾದರೆ ಇಲ್ಲಿ ಏನಾಗ್ತೈತಿ ಅಂತ ಕೇಳಿದ್ರೆ ಗಂಗೋತ್ರಿಯಲ್ಲಿ ಭಾಗೀರಥಿ ನದಿ ಹುಟ್ಟುತ್ತದೆ. ಗಂಗೋತ್ರಿಯಲ್ಲಿ ಭಾಗೀರಥಿ ನದಿ ಹುಟ್ಟುತ್ತದೆ, ಭಾಗೀರಥಿ. ಕೇದಾರ್ನಾಥದಲ್ಲಿ ಹುಟ್ಟುವುದು ಮಂದಾಕಿನಿ ನದಿ ಹುಟ್ಟುತ್ತದೆ. ಅದೇ ರೀತಿಯಾಗಿ ಅಲಕನಂದ ನದಿ ಎಲ್ಲಿ ಹುಟ್ಟುತ್ತದೆ ಅಂದರೆ ಬದ್ರಿನಾಥ ಹುಟ್ಟುತ್ತದೆ. ಅಲಕನಂದ
ನಂದಾ ನದಿ ಅಂತ. ಹಾಗಾದರೆ ಈ ಅಲಕನಂದ ಟ್ರಿಬ್ಯೂಟರಿನೇ ಮೇನ್ ಟ್ರಿಬ್ಯೂಟರಿ ಅಂತ ನಿಮ್ಗೆ ಗೊತ್ತಿರಬೇಕು, ಅದು ನೆನಪಿಡಬೇಕು. ಹಾಗಾದರೆ ಇಲ್ಲೊಂದು ಏನಪ್ಪ ಅಂದರೆ ಇದು ದೌಲಿ ಗಂಗಾ ಅಂತ ಒಂದು ನದಿ ಇರುತ್ತೆ, ಅದು ಬಂದು ಏನು ಮಾಡ್ತೈತಿ ಅಂದರೆ ಇದಕ್ಕೆ ಸೇರ್ತೈತಿ. ಇದೇ ಏನ್ರಿ ಅಂತ ಕೇಳಿದ್ರೆ ವಿಷ್ಣು ಪ್ರಯಾಗ ಅಂತ ಹೇಳ್ತೀವಿ ಗೆಳೆಯರೆ. ಅದೇ ರೀತಿಯಾಗಿ ಇನ್ನು ನಂದಾಕಿನಿ ನದಿ ಅಂತ ಬರುತ್ತದೆ, ಇದು ಬಂದು ಸೇರಿದರೆ ನಂದ ಪ್ರಯಾಗ ಅಂತ ಹೇಳ್ತೀವಿ. ಇನ್ನೊಂದು ಪಿಂಡಾರಿ ನದಿ ಬರುತ್ತದೆ, ಈ ಪಿಂಡಾರಿ ನದಿಯಿಂದ ಬಂದು ಅಲಕನಂದ ನದಿ ಸೇರುತ್ತದೆ. ಇದರಾಗ ಯಾವುದಪ್ಪ ಅಂದ್ರೆ ಇದು ಕರ್ಣ ಪ್ರಯಾಗ ಅಂತ ಹೇಳಬೇಕು. ಅದೇ ರೀತಿ ಈ ಮಂದಾಕಿನಿ ಬಂದು ಸೇರುತ್ತಲ್ಲ, ಇದು ರುದ್ರ ಪ್ರಯಾಗ ಅಂತ ಹೇಳ್ತೀವಿ. ಅದೇ ಭಾಗೀರಥಿ ನದಿ ಬಂದು ಸೇರೋದೇನೆ ಏನಪ್ಪ ಅಂದ್ರೆ ದೇವ ಪ್ರಯಾಗ ಅಂತ ಹೇಳ್ತೀವಿ. ಮುಂದೆ ಇದು ಏನಾಗುತ್ತೆ ಅಂದ್ರೆ ಗಂಗಾ ನದಿಯಾಗಿ ಹರಿಯೋದನ್ನು ಕೇಳ್ತೀವಿ. ಈ ಪಂಚ ಪ್ರಯಾಗಗಳು ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ ಉತ್ತರಾಖಂಡದಲ್ಲಿರೋ ಪ್ರಯಾಗಗಳ ಮತ್ತು ನದಿಗಳು ನೆನಪಿಟ್ಕೋಬೇಕು. ಆಲ್ರೆಡಿ ಅಲಕನಂದ ನದಿ ಇದಕ್ಕೆ ಏನಪ್ಪ ಅಂದ್ರೆ ಒಂದು ಕಾಮನ್ ಅಂತ ನೀವು ನೆನಪಿಟ್ಕೋಬೇಕು ನದಿ. ಅದಿಲ್ಲದೇನೆ ಕೂಡ ಯಾವುದು ಪ್ರಯಾಗಗಳು ಆಗಕ್ಕೆ ಸಾಧ್ಯನಿಲ್ಲ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಗೆಳೆಯರೆ ಇದಕ್ಕೆ ಆನ್ಸರ್ ಯಾವುದ್ರಿ ಅಂತ ಕೇಳಿದ್ರೆ 2 ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಹೋಗೋಣ, ಏನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ 55ನೇ ಪ್ರಶ್ನೆ. ನಗರ ರಚನೆ ಏಕಕೇಂದ್ರಿತ ವಲಯ ಮಾದರಿಯನ್ನು ಯಾರು ನೀಡಿದರು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಒಟ್ಟು ಗೆಳೆಯರೆ 3 ರೀತಿಯ ಒಂದು ನಗರ ಕೇಂದ್ರ ವಲಯಗಳು ಬರ್ತಾವ ಅಂತ ನಮ್ಗೆ ಗೊತ್ತಿರಬೇಕು. ಅವು 3 ರೀತಿಯೊಳಗೆ ಇಲ್ಲಿ ಒಂದು ಕೇಳಿದ್ದಾರೆ ಏಕಕೇಂದ್ರಿತ ವಲಯ ಅಂತ ಕೇಳಿದ್ದಾರೆ. ಇನ್ನೊಂದು ವಲಯ ಮಾದರಿ ಸೆಕ್ಟರ್ ಮಾಡೆಲ್ ಅಂತ ಬರ್ತಾ ಇದೆ. ಎರಡನೇದು ಯಾವ್ದು ಅಂತ ಕೇಳಿದ್ರೆ ಬಹು ನ್ಯೂಕ್ಲಿಯಸ್ ಮಾದರಿ ಅಂತ 3 ಮಾದರಿಗಳು ಅದಾವೆ. ಹಾಗಾದರೆ ಏಕಕೇಂದ್ರೀಯ ವಲಯ ಮಾದರಿಯನ್ನು ನೀಡಿದವರು ಯಾರು ಅಂತ ಕೇಳಿದ್ರೆ E.W. ಬರ್ಗೇಸ್ ಅಂತೇಳಿ. ಹಾಗಾದರೆ ಸೆಕ್ಟರ್ ಮಾದರಿಯನ್ನು ಸೆಕ್ಟರ್ ಮಾಡೆಲನ್ನು ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಇದಕ್ಕೆ ಹೋಮರ್ ಹೊಯ್ಡ್ ಅಂತ ಹೇಳ್ತೀವಿ. ಹೋಮರ್ ಹೊಯ್ಡ್ ಅನ್ನುವಂಥವ್ರು ಕೊಟ್ಟಿದ್ದಾರೆ. ಇನ್ನೊಂದು ಬಹು ನ್ಯೂಕ್ಲಿಯಸ್ ಮಾದರಿಯನ್ನು ಕೊಟ್ಟವ್ರು ಯಾರು ಅಂತ ಕೇಳಿದರೆ ಹ್ಯಾರಿಸ್ ಅನ್ನೋಂಥವ್ರು ಬರ್ತಾರೆ. ಅವ್ರು ಏನು ಮಾಡ್ತಾರೆ ಕೊಡೋದನ್ನು ನೋಡ್ತಾ ಇದ್ವಿ. ಹಾಗಾದರೆ ಇಲ್ಲಿ ನೋಡ್ರಿ ಹೋಮರ್ ಹೊಯ್ಡ್ ಅವ್ರದ್ದು ಏನಿದೆ ಅಂದರೆ ಸೆಕ್ಟರ್ ಮಾಡೆಲ್ 2ನೇ ಆಪ್ಷನ್ಸಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಹೇಳಿದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಪರಿಸರನ ಮಳೆ ಮಿಂಚು ಮತ್ತು ಗುಡುಗುಗಳು ಯಾವ ಮೋಡಗಳೊಂದಿಗೆ ಕಂಡು ಬರ್ತಾವೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಮಿಂಚು ಮೋಡಗಳು ಕಂಡುಬರೋದು ರಾಶಿವೃಷ್ಟ ಮೋಡಗಳಲ್ಲಿ ಕಂಡುಬರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಈ ರಾಶಿವೃಷ್ಟ ಮೋಡಗಳು ಏನಾಗ್ತಾವೆ ಅಂದ್ರೆ ಹೆಚ್ಚು ದಪ್ಪವಾಗಿರ್ತಾವ್ರಿ ಇವು, ಅದಕ್ಕೋಸ್ಕರ ಹೆಚ್ಚು ಮಳೆಯನ್ನು ತೊಗೊಂಬರ್ತಾವೆ. ಇದು ಅಷ್ಟೇ ಅದನ್ನು ಹಿಮ ಮಳೆ ಕೂಡ ತೊಗೊಂಬರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಸಿರಸ್ ಅಂತ ನಿಮ್ಗೆ ಗೊತ್ತಿರ್ಬೋದು ಮೋಡಗಳು ಅಥವಾ ಹಿಮಕನ ಮೋಡಗಳು ಗೊತ್ತಿರ್ತೈತಿ. ಇವು ಅತಿ ಎತ್ತರವಾದ ಮೋಡಗಳು ಗೊತ್ತಿರಬೇಕು. 6 ಕಿಲೋಮೀಟ್ರ್ ಇವು ಇರ್ತಾವೆ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೇಕು ರೀ ಗೆಳೆಯರೆ. ಆದರೆ ಇನ್ನು ಅತ್ಯಂತ ಕೆಳಮಟ್ಟದ ಮೋಡಗಳು ಯಾವುದು ಕೇಳಿದ್ರೆ ಉನ್ನತ ರಾಶಿ ಮೋಡಗಳು ಅಂತಲೇ ಹೇಳಬೇಕು. ಹಾಗಾದರೆ ಆಕಾಶ ಶುಭ್ರವಾಗಿ ಸೂರ್ಯ ಎಲ್ಲಿ ಕಾಣುತ್ತಾನೆ ಅಂತ ಕೇಳಿದರೆ ಈ ಒಂದು ಹಿಮಕನ ಮೋಡದಲ್ಲಿ ಕೂಡ ಕಾಣುತ್ತಾನೆ ಅಂತ ನೀವು ಹೇಳಬೇಕ್ರಿ. ಈ ಹಿಮಕನ ಮೋಡವನ್ನು ಕುದುರೆ ಬಾಲದ ಮೋಡ ಅಂತ ಕೂಡ ಕರೆಯೋದನ್ನು ನಾವು ನೋಡ್ತಾ ಇದ್ದೀವಿ ಗೆಳೆಯರೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಒಂದು ನಿಮಿಷ. ಗೆಳೆಯರೆ ಬನ್ನಿ ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಅಂದರೆ ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರಿಫ್ಗೆ ಈ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ನಿಜವಾಗಿವೆ ಅಂತ ಕೇಳ್ತಿದ್ದಾರೆ. ಹಾಗಾದರೆ ನೋಡ್ರಿ ಆಸ್ಟ್ರೇಲಿಯಾ ರಿಫ್ ಬಗ್ಗೆ ಕೇಳ್ತಾ ಇದ್ದಾರೆ. ಇದೊಂದು ಸಲ ಚಿತ್ರಣ ನೋಡ್ಕೊಂಬರ್ರಿ. ಇದು ಎಲ್ಲಿದೆ ಅಂತ ಕೇಳಿದ್ರೆ ಗ್ರೇಟ್ ಬ್ಯಾರಿಯರ್ ರಿಫ್ ಇಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಆಸ್ಟ್ರೇಲಿಯಾದ ಯಾವ ಭಾಗಕ್ಕಿದೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು ಅಂತ ಕೇಳಿದ್ರೆ ಇದು ಈಶಾನ್ಯ ಭಾಗದಲ್ಲಿದೆ ಅಂತ ಹೇಳಬೇಕು. ಹಾಗಾದರೆ ಬನ್ನಿ ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ ಇದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದು ಆನ್ಸರ್ ಏನಾಗುತ್ತೆ ಕೇಳಿ ಇದು ಸರಿಯಾಗುತ್ತೆ. ಇದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಮತ್ತು ದೊಡ್ಡದಾದ ದಿನ್ನೆಯಾಗಿದೆ. ಇದು ಕೂಡ ನಿಜ ಆಗಿದೆ ಗೆಳೆಯರೆ. ಇದು ಜ್ವಾಲಾಮುಖಿಯ ಶಿಲಾರಸದಿಂದಾಗಿದೆ. ಇಲ್ಲೂ ಹವಳದ ದಿನ್ನೆ ಆಗಿದೆ ಅಂತ ಹೇಳಬೇಕು. ಅದೇ ರೀತಿಯಾಗಿ 3 ತಪ್ಪಾಗಿದೆ ಅಂತ ಗೊತ್ತಾಯ್ತು. ಈಗ ಇದು ಹವಳಗಳಿಂದ ನಿರ್ಮಿಸಿದೆ, ಇದು ಸರಿಯಾಗಿದೆ ಅಂತ ಹೇಳ್ತೀವಿ. 3 ಎಲ್ಲೆಲ್ಲಿ ಆಪ್ಷನ್ಸ್ ಆಗಿದೆ ನೋಡಿರಿ. 3 ಇಲ್ಲಿದೆ, ಇದು ಆಗಲ್ಲ. ಹಾಗಾದರೆ 3 ಆಪ್ಷನ್ಸ್ ಇಲ್ಲಿ ಇದೆ, ಇದು ಆಗಲ್ಲ, ಇದು ಈಗಲ್ಲ. ಹಾಗಾದರೆ ನೀವು ಏನು ಮಾಡಬೇಕು, ಒಂದೇ ಒಂದು ಗೊತ್ತಿದ್ರು ಕೂಡ ಇದು ಜ್ವಾಲಾಮುಖಿ ಅಲ್ಲ ಹವಳದ ದಿನಗಳು ಅತಿ ದೊಡ್ಡದಂತ ಇದೆ ಗೊತ್ತಿದ್ರು ಕೂಡ ನೀವು ಏನು ಮಾಡಿಸ್ಬೋದು ಉತ್ತರವನ್ನು ರೈಟ್ ಮಾಡ್ಕೋಬೋದು ಗೆಳೆಯರೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ನೆಕ್ಸ್ಟ್ ಪ್ರಶ್ನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂಬುದು ಹೊಸದಾಗಿ ಸೇರಿಸಲಾದ ಅಂಡಮಾನ್ ದ್ವೀಪದ ಒಂದು ದ್ವೀಪವನ್ನು ಏನೆಂದು ಕರೆಯಲಾಗಿದೆ ಅಂತ ಕೇಳ್ತಾರೆ. ಅಂಡಮಾನ್ ನಿಕೋಬಾರದ ರಾಜಧಾನಿ ಪೋರ್ಟ್ ಬ್ಲೇರು. ಈ ಪೋರ್ಟ್ ಬ್ಲೇರ್ಗೆ ಇತ್ತೀಚೆಗೆ ಒಂದು ಹೆಸರಿಟ್ಟಿದ್ದಾರೆ, ಅದು ನೆನಪಿಟ್ಕೋಬೇಕು. ಅದು ಶ್ರೀ ವಿಜಯಪುರಂ ಅಂತೇಳಿ ಕೇಳಿದರೆ ಶ್ರೀ ವಿಜಯಪುರಂ ಅನ್ನುವಂಥದ್ದನ್ನು ನೀವು ನೆನಪಿಟ್ಕೋರಿ. ಇದು ಕರೆಂಟ್ ಅಫೇರ್ಸು. ಹಾಗಾದರೆ ಇದು ಹಳೆ ಕರೆಂಟ್ ಅಫೇರ್ಸ್ ಆಗಿದೆ. ಹಾಗಾದರೆ ಇವು ದ್ವೀಪಗಳಿಗೆ ಒಂದು ಹೆಸರಿಟ್ಟಿದ್ದಾರೆ. ಯಾವ ದ್ವೀಪಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರು ಹೆಸರು ಇಟ್ಟಿದ್ದಾರೆ ಅನ್ನೋಂಥದ್ದು ಕೊಡಬೇಕು. ಒಟ್ಟು 3 ದ್ವೀಪಗಳಿಗೆ ರೀನೇಮ್ ಮಾಡಿದ್ದು ಮೋದಿಯವರು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ನೀಲ್ ದ್ವೀಪಿಗೆ ಏನಂತ ಕರೆದ್ರು ಅಂತ ಕೇಳಿದ್ರೆ ಶಾಹಿದ್ ದ್ವೀಪ ಅಂತ ಕರೆದ್ರು. ಈ ಹವಲಾಕ್ ದ್ವೀಪ ಇದೆಯಲ್ಲ ಇದಕ್ಕಂತ ಏನಂತ ಕರೆದ್ರೆ ಅಂತ ಕೇಳಿದ್ರೆ ಇದು ಸ್ವರಾಜ್ ದ್ವೀಪ ಅಂತ ಕರೆದ್ರು. ಅದೇ ರೀತಿಯಾಗಿ ಈ ರಾಸ್ ದ್ವೀಪಕ್ಕೆ ಏನು ಮಾಡಿದ್ರಿ ಅಂದರೆ ಈ ಸುಭಾಷ್ ಚಂದ್ರ ಬೋಸ್ ಅವ್ರದ
ಹೆಸರಿಟ್ಟಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಸೇಂಟ್ ಲಾರೆನ್ಸ್ ದ್ವೀಪ ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಇದು ಅಲಾಸ್ಕಾದೊಳಗೆ ಬರ್ತೈತಿ, USA ಅಲ್ಲಿ ಒಂದು ಬೇರಿಂಗ್ ಸಮುದ್ರ ಇದೆಯಲ್ಲ ಅಲ್ಲಿ ಕಂಡು ಬರುವಂಥ ಇದೊಂದು ದ್ವೀಪ ಆಗಿದೆ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಏನು ಹೇಳ್ತಾರೆ ಅಂತ ಕೇಳಿದ್ರೆ ಡ್ಯಾಶ್ ಮೂಲಕ ಕೈಗಾರಿಕಾ ಉತ್ಪನ್ನ ಸೂಚ್ಯಂಕ IIP ಅಂತ ಕೇಳ್ತಾರೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬಗ್ಗೆ ಕೇಳುವಂಥ ಪ್ರಶ್ನೆ ಇದು. ಸಂಗ್ರಹಿಸಲಾಯಿತು ಮತ್ತು ಮುದ್ರಿಸಲಾಯಿತು ಅಂದರೆ ಯಾರು ಅದನ್ನು ರಿಲೀಸ್ ಮಾಡ್ತಾರೆ ಅಂತ ಕೇಳ್ತಾರೆ. CSO ಅಂತ ಹೇಳ್ತಾ ಇದ್ದಾರೆ. ಹೌದು, CSO ನಿಜ ಆಗಿತ್ತು. ಅದೇ ರೀತಿಯಾಗಿ ಎರಡನೇ ಆಪ್ಷನ್ಸ್ NSO ಇದು ನಿಜ ಆಗಿದೆ. ಯಾಕೆ ನಿಜ ಆಗಿದೆ ಅಂತ ಕೇಳಿದ್ರೆ ಈ CSO ಮತ್ತು NSSO ಅಂತ ಬರ್ತೈತಿ. NSSO ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್. ಇವು ಎರಡೂ ಕೂಡಿ CSO ಮತ್ತು NSS ಕೂಡಿ ಏನಾಗಿತ್ತು ಕೇಳಿದ್ರೆ ಇದು NSO ಆಗಿದೆ ಗೆಳೆಯರೆ. CSO NSSO ಸೇರಿ ಇದು NSO ಆಗಿದೆ. ಹಾಗಾದರೆ ಇದು ಈಗ ಇತ್ತೀಚೆಗೆ ಬಿಡುಗಡೆ ಮಾಡೋದು. ಮುಂಚೆ CSO ಬಿಡುಗಡೆ ಮಾಡ್ತಿದ್ದಾರೆ, ಈಗ ಯಾರು ಮಾಡ್ತಾರೆ ಅಂದರೆ NSO ಮಾಡ್ತಾರೆ. ಅದಕ್ಕೆ ಆನ್ಸರ್ 1 ಮತ್ತು 2 KPSC ಕೊಟ್ಟಿರೋದನ್ನು ನಾವು ಕಾಣ್ತಾ ಇದ್ದೀವಿ. ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ. ನಮಗೆ ಏನು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ನಮಗೆ ಬೇಕಾಗಿರೋದು ಈಗ WPI ಇದೆ ಮತ್ತು CPI ಇದೆ ಮತ್ತು IIP 3 ಬರ್ತಾವಲ್ಲ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇವುಗಳೆಲ್ಲ ಕೂಡ ನಾವು ಏನು ಮಾಡ್ಕೋಬೇಕ್ರಿ, ಸಂಪೂರ್ಣವಾಗಿ ಅಭ್ಯಾಸವನ್ನು ಮಾಡ್ಕೋಬೇಕು. ಹಾಗಾದರೆ ಈ CPI ಇದೆಯಲ್ಲ, CPIನ ಯಾರು ರಿಲೀಸ್ ಮಾಡ್ತಾರೆ ಅಂದರೆ ಇದು ಕೂಡ NSO ರಿಲೀಸ್ ಮಾಡುತ್ತದೆ. ಹಾಗಾದರೆ ಇದು 2012 ಇದಕ್ಕೆ ಏನಾಗಿದೆ ಗೆಳೆಯರೆ, ಇದಕ್ಕೆ ಬೇಸ್ ಏರಿಯಾ ಆಗಿದೆ. ಇದಕ್ಕೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಎರಡೂ ಕೂಡ ಇದೆ. ಅದೇ ರೀತಿಯಾಗಿ WPIಯನ್ನು ನೀವು ನೆನಪಿಟ್ಕೋಬೇಕು. WPI ಕೂಡ ಬಿಡುಗಡೆ ಮಾಡೋರು ಯಾರು ಅಂತ ಕೇಳಿದ್ರೆ NSOದವ್ರು ಬಿಡುಗಡೆ ಮಾಡೋದಿಲ್ಲ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಬರುತ್ತಲ್ಲ, ಅವ್ರದ್ದು ಎಕನಾಮಿಕ್ ಅಡ್ವೈಸರ್ದು ಏನು ಮಾಡ್ತಾರೆ ಅಂದರೆ ಅವ್ರು ಬಿಡುಗಡೆ ಮಾಡುವಂಥದ್ದು. ಹಾಗಾಗಿ ಇದಕ್ಕೆ ಬೇಸ್ ಇಯರ್ ಏನು ರೀ ಅಂತ ಕೇಳಿದ್ರೆ 11 ಮತ್ತು 12 ಅಂತ ಹೇಳಬೇಕು. ಇದು ಒನ್ಲಿ ಏನಾಗಿತ್ತಪ್ಪ ಅಂದ್ರೆ ಗೂಡ್ಸ್ ಬಗ್ಗೆ ಇದು ಮಾತನಾಡುವಂಥದ್ದು ಅಂತೇಳಿ ನಿಮ್ಗೆ ನೆನಪಿರಲಿ. ಅದೇ ರೀತಿಯಾಗಿ ಈಗ IIP ಇದೆಯಲ್ಲ, IIP ಬಗ್ಗೆ ಪ್ರಶ್ನೆ ಕೇಳಿದ್ರು ಯಾರು ರಿಲೀಸ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಈಗ NSOದಾಗ ಈಗ NSO ಅಂತ ಹೇಳಬೇಕು. ಇದಕ್ಕೆ ಬೇಸ್ ಇಯರ್ ಏನು ಅಂತ ಕೇಳಿದ್ರೆ 2011 ಮತ್ತು 12 ಅಂತ ಹೇಳಿದ್ರೆ ಗೆಳೆಯರೆ ಇಲ್ಲಿ ಕ್ಲೋಸ್ ಆಯಿತು. ಇಷ್ಟು ನಾವು ಮಾಹಿತಿಗಳನ್ನು ನಾವು ತಿಳ್ಕೊಬೇಕಂತ ಹೇಳ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ ನೈಸರ್ಗಿಕ ಕೃಷಿಯ ಶೂನ್ಯ ಆಯವ್ಯಯ ಅದರ ಮುಖ್ಯ ಉದ್ದೇಶವೇನೆಂದರೆ ಅಂತ ಕೇಳ್ತಾರೆ. ಈಗ ನ್ಯಾಚುರಲ್ ಫಾರ್ಮಿಂಗ್ ಬಜೆಟ್ನಾಗ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಅದು ಏನು ಹೇಳ್ತೈತೆ ಅಂದರೆ ರಾಸಾಯನಿಕ ಕೀಟನಾಶಕಗಳನ್ನು ನಿರ್ಮೂಲನೆ ಮಾಡಬೇಕು ಮತ್ತು ಉತ್ತಮ ಫಸಲಿತ ಕಾರ್ಯಗಳನ್ನು ಪ್ರೋತ್ಸಾಹಿಸುವುದು ಅದರ ಉದ್ದೇಶವಾಗಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಭಾರತದಲ್ಲಿ ಚಿನ್ನದ ಮೇಲೆ ವಿಧಿಸಲಾಗುವ ಸರಕುಗಳು ಮತ್ತು ಸೇವೆಗಳ ತೆರಿಗೆ ದರ ಅಂತ ಕೇಳ್ತಾ ಇದ್ರಿ. ಚಿನ್ನದ ಮೇಲೆ ನೋಡಿರಿ, ಇದೊಂದೇ ವಿಶೇಷವಾಗಿದ್ದು 3% ಇದೆ ಚಿನ್ನದ ಮೇಲೆ. ನಮ್ಮಲ್ಲಿ ಸ್ಲ್ಯಾಬ್ಗಳು ಬರ್ತವೆ 0ದಿಂದ ಕೂಡ ಸ್ಟಾರ್ಟ್ ಆಗ್ತಾವೆ ಅಂತ ನಿಮ್ಗೆ ಗೊತ್ತಿರಲಿ ಗೆಳೆಯರೆ. ಹಾಗಾದರೆ 0 ಇದೆ, 5% ಇದೆ, 12% ಇದೆ, 18 ಇದೆ ಮತ್ತು ಈ 28 ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಈ GSTಯಿಂದ ಹೊರಗೆ ಇಟ್ಟಿರುವಂತಹ ವಸ್ತುಗಳು ಯಾವುವು ಅಂತ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಹಾಗಾದರೆ ಆಲ್ಕೋಹಾಲ್ ಇದೆ, ಅದೇ ರೀತಿಯಾಗಿ ಈ ವಿದ್ಯುತ್ ಕೂಡ ಹೊರಗಡೆ ಇದೆ, ಪೆಟ್ರೋಲಿಯಂ ಮತ್ತು ಡೀಸೆಲ್ ಕೂಡ ಹೊರಗಡೆ ಇದೆ, ಕಚ್ಚಾ ತೈಲ ಕೂಡ ಹೊರಗಡೆ ಇದೆ, ಈ ವಿಮಾನದಲ್ಲಿ ಬಳಸುವಂಥ ಇಂಧನ ಕೂಡ ಏನಾಗಿದೆ ಅಂದರೆ ಈ GSTಯಿಂದ ಹೊರಗಡೆ ಇರೋದನ್ನು ಗೆಳೆಯರೆ ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದ್ದೀರಿ ಅಂದ್ರೆ ಆರ್ಥಿಕ ಹೊಣೆಗಾರಿಕೆ ಆಯವ್ಯಯ ನಿರ್ವಹಣೆ ಅಂದರೆ FRBM ಅಧಿನಿಯಮ 2003 ಗುರಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2003 ಒಳಗೆ ಒಂದು ನಮ್ಮ ವಾಜಪೇಯಿ ಸರ್ಕಾರ ಇದ್ದಾಗ ಇದು ಬಂದಿರುವಂಥದ್ದು. ಏನು ರೀ ಅಂತ ಕೇಳಿದ್ರೆ ನಮ್ಮಲ್ಲಿ ಈ ಒಂದು ಆಯವ್ಯಯವನ್ನು ಬಜೆಟನ್ನು ಮಂಡನೆ ಮಾಡ್ತೀವಿ ಗೆಳೆಯರೆ. ನಾವು ಏನು ಮಾಡ್ತೀವಿ, ಬಜೆಟ್ ಮಂಡನೆ ಮಾಡುವಾಗ ನಮ್ಮ ಬರೋ ಆದಾಯಕ್ಕಿಂತನೂ ನಾವು ಹೆಚ್ಚು ಖರ್ಚನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಅಭಿವೃದ್ಧಿ ಹೊಂದುತ್ತಿರೋ ರಾಷ್ಟ್ರಗಳು ಮತ್ತು ಆ ರೀತಿ ಮಾಡಬೇಕಾಗುತ್ತೆ. ಹಾಗಾದರೆ ಯಾವ ರೀತಿಯನ್ನು ಮಾಡ್ಕೋಬೇಕು, ನಮಗೆ 50,000 ಸ್ಯಾಲ್ರಿ ಪೇಮೆಂಟ್ ಇರುವಾಗ ನಾವು ಮಂತ್ಲಿ ಇದಕ್ಕಿಂತ ಜಾಸ್ತಿ ಹೆಚ್ಚು ಖರ್ಚು ಮಾಡಿರಿ ಅಂದರೆ ಕೇವಲ ಒಂದು 10,000 ಸಾಲ ಮಾಡಿರಿ ಇದನ್ನು ತೀರಿಸ್ಬೋದು, 20,000 ಮಾಡಿ ತೀರಿಸ್ಬೋದು. ನಾವು 50,000ಕ್ಕೆ 40,000 50,000ನೇ ನಾವು ಏನಾದರೂ ಸಾಲ ಮಾಡಿದರೆ ಬರೋ ರೊಕ್ಕನ ಸಾಲಕ್ಕೆ ಕೊಟ್ಟಿದ್ರೆ ನಾವು ಏನು ಇಟ್ಕೋಬೇಕು ಅಂತೇಳಿ ಪ್ರಶ್ನೆ ಬಂದಾಗ ಹಾಗಾದರೆ ಒಂದು ಹೊಣೆಗಾರಿಕೆ ಬೇಕು. ಅಂದರೆ ನಮ್ಮ GDP ಎಷ್ಟಿದೆ ಅದನ್ನು 3% ನಾವು ಏನು ಮಾಡ್ಬೋದು ರೀ, ವಿತ್ತೀಯ ಕೊರತೆಯನ್ನು ದಾಟಬಾರ್ದು ಅನ್ನೋಂಥ ರೂಲ್ಸನ್ನು ಇದು ಏನು ಮಾಡ್ತೀರಿ ಹಾಕ್ತೀರಿ. ಹಾಗಾದ್ರೆ ಇದು ಕೊಡುಗೆ ಏನು ಮಾಡ್ಬೇಕಂದ್ರೆ ನಮ್ಮಲ್ಲಿ ಅವರು ಗುರಿ ಅಂತ ಕೇಳ್ತಾ ಇದ್ದಾರಲ್ಲ, ಈ ಗುರಿ ಒಳಗೆ ಯಾವುದಾಗುತ್ತೆ ಅಂದರೆ
ಆದಾಯದ ಕೊರತೆಯನ್ನು, ಈ ರೆವೆನ್ಯೂ ಡೆಫಿಸಿಟ್ ಅಂತ ಇರುತ್ತೆ, ಅದನ್ನು ತೆಗೆದುಹಾಕೋದು ಅಂದರೆ ಏನು ಮಾಡೋದು, ರೆವೆನ್ಯೂವನ್ನು ಜಾಸ್ತಿ ಮಾಡೋದು, ಕಡಿಮೆ ಆಗದಾಗ ನೋಡ್ಕೊಳ್ಳೋದು. ಹಾಗಾದರೆ ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡೋದು ಅಂದರೆ ಯಾವಾಗಲೂ 3% ಒಳಗಡೆ ಇರೋದನ್ನು ನಾವು ಏನು ಮಾಡ್ಕೋಬೇಕ್ರಿ, ಮಾಡ್ಕೋಬೇಕು. ಹಾಗಾದರೆ ಎಷ್ಟಿದೆ ಕರ್ನಾಟಕದ್ದು? 2.95% ಈ ಸಲ ಇರೋದು. ಆದರೆ ಇಂಡಿಯಾದ ಮಾತ್ರ ಏನಿದೆ 4.9% ಇರೋದು. ಆ್ಯಕ್ಚುಲಿ ಇದು 5.5 ಇತ್ತು. ಈಗ ಇತ್ತೀಚಿನ 2024-25 ಬಜೆಟಲ್ಲಿ 4.9 ವಿತ್ತೀಯ ಕೊರತೆ ಆಗಿರೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಯಾವ ರಾಷ್ಟ್ರವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ದರ್ಜೆಯ ಅಡಿಯಲ್ಲಿ ಮೊದಲ ದರ್ಜೆಯನ್ನು ಹೊಂದಿದೆ? 2023 ಅದೇ, 2024 ಅದೇ. ಯಾವ್ದು ರೀತಿ ಕೇಳಿದ್ರೆ ಅದು ನಾರ್ವೆ ಅಂತ ಹೇಳ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿ, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ಗಳು 3 ಬರ್ತವೆ ಅಲ್ಲೇ ಮೇಲ್ಗಡೆ, ಯುರೋಪ್ ಮೇಲ್ಗಡೆ. ಯಾವುದಂದ್ರೆ ನಾರ್ವೆ, ಒಂದು ಸ್ವೀಡನ್ನು, ಒಂದು ಫಿನ್ಲ್ಯಾಂಡು. ಇವೇ ಏನ್ರಿ ಅಂತ ಕೇಳಿದ್ರೆ ಅತಿ ಹೆಚ್ಚು ಇವೆಲ್ಲ ಸೂಚ್ಯಂಕಗಳು ಫಸ್ಟ್ ಅವೇ ರ್ಯಾಂಕ್ ಇರ್ತವೆ. ಹಾಗಾದರೆ ಈ ಸ್ವೀಡನ್ ಇದೆಯಲ್ಲ, ಸ್ವೀಡನ್ ಯಾವುದರಲ್ಲಿ ಫಸ್ಟ್ ಇದೆ ಅಂತ ಕೇಳಿದ್ರೆ ಈ ಸಂತೋಷದ ಸೂಚ್ಯಂಕದಲ್ಲಿ ಇದೇ ಫಸ್ಟ್ ಇದೆ. ಇನ್ನೊಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ಸಲ್ಲಿ ಇದು ಕೂಡ ಫಸ್ಟ್ ಇದೆ. ಹಾಗಾದರೆ ಇದು ಫಿನ್ಲ್ಯಾಂಡ್ ಆಯಿತು. ಇನ್ನು ಸ್ವೀಡನ್ ಇದೆಯಲ್ಲ, ಸ್ವೀಡನ್ 2 ಇದೆ. ಶಕ್ತಿ ಪರಿವರ್ತನಾ ದಕ್ಷತೆಯ ಅದೊಂದು ಸೂಚ್ಯಂಕ ಬರುತ್ತೆ, ಅಲ್ಲಿ ಆಗಿರ್ಬೋದು. ಹಾಗಾದರೆ ಅದೇ ರೀತಿಯಾಗಿ ಲಿಂಗ ಸಮಾನತೆ ಐತಲ್ಲ ಸೂಚ್ಯಂಕದಲ್ಲಿ ಕೂಡ ಈ ಸ್ವೀಡನ್ ಫಸ್ಟ್ ಇರೋದು ನೋಡ್ತಾ ಇದ್ದೀವಿ. ನಾರ್ವೆ ಯಾವುದರಲ್ಲಿದೆ ಅಂತ ಕೇಳಿದ್ರೆ ಇದು ಈ ವರ್ಲ್ಡ್ ಪ್ರೆಸ್ ಫ್ರೀಡಮಲ್ಲಿದೆ. ಹಾಗಾದರೆ ವರ್ಲ್ಡ್ ಪ್ರೆಸ್ ಫ್ರೀಡಮನ್ನು ರಿಲೀಸ್ ಮಾಡೋರು ಯಾರು ಅಂದರೆ, ಇದು ಬಿಡುಗಡೆ ಮಾಡೋರು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಹೇಳಬೇಕು. ಹಾಗಾದರೆ ಭಾರತ ಎಷ್ಟನೇ ರ್ಯಾಂಕ್ ಇದೆ ಅಂತ ಕೇಳಿದ್ರೆ 159ನೇ ಸ್ಥಾನಕ್ಕೆ ಔಟ್ ಆಫ್ 80 ಒಳಗಡೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಗೆಳೆಯರೆ, ಇನ್ನೂ ಗೊತ್ತಿರಬೇಕು ನಿಮಗೆ. ಹಾಗಾದರೆ 2024 ಲಿಂಗ ಅಸಮಾನತೆಯಲ್ಲಿ ಭಾರತ ಸ್ಥಾನ 108. ಅದೇ ರೀತಿಯಾಗಿ ಜೆಂಡರ್ ಗ್ಯಾಪಲ್ಲಿ 129, 126 ಸಂತೋಷ ಸೂಚ್ಯಂಕದಲ್ಲಿ ನಾವು ಭಾರತದ ರ್ಯಾಂಕಿಂಗ್ ಇರೋದನ್ನು ಗೆಳೆಯರೆ ನೋಡ್ತಾ ಇದ್ದೀವಿ. ಸೂಚ್ಯಂಕಗಳು ಎಕ್ಸಾಮ್ ಪರ್ಪೋಸ್ ಆಗಿ ಮೋಸ್ಟ್ ಇಂಪಾರ್ಟೆಂಟೇ ಆಗ್ತಾವೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ, ಸಮಾಜ ಸರಕುಗಳು ಅಂತ ಗುಣ ವೈಶಿಷ್ಟ್ಯತೆ ಕೇಳ್ತಾ ಇದ್ದಾರೆ. ಹಾಗಾದರೆ ಈ ಸೋಷಿಯಲ್ ಗೂಡ್ಸ್ಗೆ ಇನ್ನೊಂದು ಹೆಸರಿದೆ, ಏನು ಅಂತ ಕೇಳಿದ್ರೆ ಈ ಪಬ್ಲಿಕ್ ಗೂಡ್ಸ್ಗಳನ್ನೇ ಸೋಷಿಯಲ್ ಗೂಡ್ಸ್ ಅಂತ ಕರೀತಾರೆ. ಸೋಷಿಯಲ್ ಗೂಡ್ಸ್ಗಳು ಬಗ್ಗೆ ಕೇಳ್ತಾ ಇದ್ರೆ ಬಹಿಷ್ಕೃತ ಕಾರ್ಯಸಾಧ್ಯತೆ ಅಂತ ಹೇಳ್ತಾರೆ. ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ ಅಂತ ಹೇಳ್ತಾರೆ. ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ ಇಲ್ಲದಿರುವುದು. ಹಾಗೆ ಸೋಷಿಯಲ್ ಗೂಡ್ಸ್ಗಳಿಗೆ ಯಾವಾಗಲೇ ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ ಇರೋಂಗಿಲ್ಲ, ಕಾರ್ಯಸಾಧ್ಯವಲ್ಲದ ಬಹಿಷ್ಕಾರ ಕೂಡ ಇರೋಂಗಿಲ್ಲ ಅಂತ ಹೇಳ್ತೇವೆ. ಯಾಕಂದ್ರೆ ಇದು ಪಬ್ಲಿಕ್ ಗೂಡ್ಸ್ ಆಗಿರೋದ್ರಿಂದ. ಪಬ್ಲಿಕ್ ಗೂಡ್ಸ್ಗಳಿಗೆ ನೋಡ್ರಿ, ಗೂಡ್ಸ್ಗಳು ಎಷ್ಟು ಟೈಪ್ ಇದೆ ಅಂದರೆ, ಒಂದು ಪ್ರೈವೇಟ್ ಗೂಡ್ಸ್ ಇದೆ, ಕಾಮನ್ ಗೂಡ್ಸ್ ಇದೆ, ಕ್ಲಬ್ ಗೂಡ್ಸ್ ಇದೆ, ಪಬ್ಲಿಕ್ ಗೂಡ್ಸ್ ಇದೆ. ರೋಡು, ಬ್ರಿಡ್ಜು, ಡ್ಯಾಮ್ಸು ಕೂಡ ಇದ್ದಾವೆ ನೋಡಿ. ಈ ಫುಟ್ಪಾತ್ಸ್ಗಳನ್ನಾಗಿರ್ಬೋದು, ಈ ಫ್ಲಡ್ ಕಂಟ್ರೋಲು, ಫೈರ್ ಸರ್ವಿಸು, ಡೆಮೋಕ್ರಸಿ ಇವುಗಳಿಗೆ ಸರ್ಕಾರ ಕೊಡೋದರಿಂದ ಕಾರ್ಯಸಾಧ್ಯವಲ್ಲದ ಬಹಿಷ್ಕಾರ ಮಾಡೋಕ್ಕೆ ಇದ್ರೆ ಏನಾಗಲ್ಲ, ಸಾಧ್ಯ ಆಗಲ್ಲ ಅಂತ ಹೇಳ್ತೀವಿ. ಇದಕ್ಕೆ ಪ್ರತಿಸ್ಪರ್ಧಿ ಯಾಕಿರಲ್ಲ ಅಂದರೆ ಗೌರ್ಮೆಂಟ್ ರನ್ ಮಾಡೋದರಿಂದ ಇನ್ನು ಬೇರೆದವ್ರು ಖಾಸಗಿದವ್ರಿಗೆ ಇಲ್ಲಿ ಬರುವಂಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಏನಾಗುತ್ತೆ, 2 ಮತ್ತು 4 ಸರಿಯಾದ ಉತ್ತರ. 3 ಮತ್ತು 4 ಸರಿಯಾದ ಉತ್ತರ. 3, 4 ಆಪ್ಷನ್ಸ್ 2ರಲ್ಲಿ ಇದೆ ನೋಡ್ರಿ, ಅದಕ್ಕೆ ಒಂದ್ಸಲ ನೀವು ಇವು ಗೂಡ್ಸ್ಗಳನ್ನು ಒಂದು ಸಾರಿ ನೋಡ್ಕೊರಿ ಅಂತ ಕೇಳ್ತಾ ನಾನೇನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಗೆಳೆಯರಿ. ಹಾಗಾದ್ರೆ ಏನು ಹೇಳ್ತಿದ್ದಾರೆ ಅಂತ ಕೇಳಿದ್ರೆ, ನೆಕ್ಸ್ಟ್ ಪ್ರಶ್ನೆ ಸಹಕಾರ ಸಂಘಗಳ ಕಾಯ್ದೆ 1904 ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವುದು ಮತ್ತು ಅದನ್ನು ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತಿರಲಿ, 1905 ಗದಗ ಡಿಸ್ಟಿಕ್ ಒಳಗೆ ಬಂತು. ಇದೇನಪ್ಪ ಅಂದರೆ ಅದು ಕನಿಗೆನಾಳು ಅಂತೇಳಿ ಕೃಷಿ ಸಾಲ ಸಹಕಾರ ಸಂಘವೇ ಮೊದಲದಾಗಿತ್ತು. 1905 ಬಂದಿರೋದನ್ನು ನೋಡ್ತೀವಿ. ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ. ಹಾಗಾದರೆ ಇದನ್ನು ಸ್ವಲ್ಪ ನಾವು ಡೀಟೇಲ್ ಆಗಿ ತಿಳ್ಕೊಂಬರೋಣ ಬರ್ರಿ, ಅವು ಯಾವ್ಯಾವ ಇದಾವೆ ಅಂತೇಳಿ. ಎಕ್ಸಾಮ್ ಪರ್ಪಸ್ ಆಗಿ ಕೋಆಪರೇಟಿವ್ ಬಗ್ಗೆ ಒಂದು ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟು. ಹಾಗಾದರೆ ನೀವೇನು ನೋಡ್ತಾ ಇದ್ದೀರಿ ನೋಡ್ರಿ, ಇಲ್ಲಿ ಕೇಳ್ತಾ ಇದ್ದಾರೆ ದ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆ್ಯಕ್ಟ್ 1904 ಇದೆಯಲ್ಲ, ಇದರ ಪ್ರಕಾರ ದಿಸ್ ವಾಸ್ ದ ಫಸ್ಟ್ ಕೋಆಪರೇಟಿವ್ ಲಾ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅದು ಯಾವುದಂದ್ರೆ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಅಂತ ಹೇಳ್ತಾ ಇದ್ದೀವಿ. ಎಲ್ಲಿ ಅಂದರೆ ಕನಿಗೆನಾಳ ಗದಗ ಡಿಸ್ಟಿಕ್ ಒಳಗೆ ಅಂತ ಹೇಳ್ತಾ ಇದ್ದೀವಿ. ಇದೇ ಫಸ್ಟ್ ಆಗಿರುವಂಥದ್ದು. ಅದೇ ರೀತಿಯಾಗಿ ಇನ್ನು ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಬಂದಿರೋದು ಯಾವಾಗ ಅಂತ ಕೇಳಿದ್ರೆ 1959. ಈಗೆಲ್ಲ ಏನು ಇವು ದಾವರಲ್ಲ ಇದ್ರದಿಂದನೇ ರನ್ ಆಗ್ತಾ ಇರೋದು ಅಂತ ಗೊತ್ತಿರಬೇಕು. ಅಂದರೆ ಈ ಕರ್ನಾಟಕದಲ್ಲಿ ಕೋಆಪರೇಟಿವ್ ಏನಿದಾವಲ್ಲ ಎಲ್ಲ ಈ ಆ್ಯಕ್ಟ್ ಮುಖಾಂತರನ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ, ಮ್ಯಾನೇಜ್ಮೆಂಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಗೆಳೆಯರೆ, ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ 2008 ಕೂಡ ತೊಗೊಂಬಂದಿದ್ದಾರೆ. ಇನ್ನು ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ 1912 ಕೂಡ ನೀವು ಏನು ಮಾಡ್ಕೋಬೇಕ್ರಿ, ನೆನಪಿಟ್ಟುಕೊಳ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ,
2021-22ಕ್ಕೆ ಹೋಲಿಸಿದಂತೆ 2022-23ರಲ್ಲಿನ ಕರ್ನಾಟಕ ರಾಜ್ಯದ ಆಂತರಿಕ ಉತ್ಪನ್ನದ ವಲಯವಾರು ಸಂಯೋಜನೆಯನ್ನು ಈ ಕೆಳಗಂಡಂತೆ ಗಮನಿಸಿ ಅಂತ ಹೇಳ್ತಿದ್ದಾರೆ. ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ ಅಂತ ಕೇಳ್ತಾ ಇದ್ದಾರೆ. ಏರಿಕೆ ಅಲ್ಲ, ಇದು -1.8ರಷ್ಟು ನಮ್ಮಲ್ಲಿ ನೆಗೆಟಿವ್ ಬೆಳವಣಿಗೆ ಆಗಿರೋದನ್ನು ಗೊತ್ತು. ಹಾಗಾದರೆ ಒಂದಲ್ಲ ಅಂದರೆ ಆಪ್ಷನ್ಸ್ ನೋಡಿರಿ ಯಾವ ಸರಿಯಾಗಿ ಅಂತ ಕೇಳಿದ್ರೆ ಇದು ಒಂದಾಗ ಸಾಧ್ಯ ಇಲ್ಲ, ಇಲ್ಲಿ ಒಂದಿದೆ. ಅದೇ ರೀತಿಯಾಗಿ ನೋಡೋಣ 2 ಮತ್ತು 4. ಹಾಗಾದರೆ ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಇಳಿಕೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕೈಗಾರಿಕಾ ವಲಯದಲ್ಲಿ ಸಣ್ಣ ಪ್ರಮಾಣದ ಏರಿಕೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೇವಾ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ 4 ಪಕ್ಕ ಅಂತ ಗೊತ್ತಾಯಿತು. 4 ಆಪ್ಷನ್ಸ್ ಏನಪ್ಪ ಅಂದ್ರೆ ಡಿ ಎಲ್ಲಿದೆ, ಅದನ್ನೇ ಉತ್ತರ ರೈಟ್ ಮಾಡ್ಕೊಂಬರ್ಬೇಕು. ಉಳ್ಕಿದ್ದನ್ನು ಈಗ ಎಕ್ಸ್ಪ್ಲನೇಷನ್ ಮಾಡೋಣ. ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಏರಿಕೆ ಅಂದರೂ ಅದು ತಪ್ಪು ಅಂತ ಗೊತ್ತಾಯಿತು. ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಇಳಿಕೆ ಅಂತ ಕೇಳಿದರೆ ಇದು ರೈಟ್ ಆಗಿದೆ. ಅದೇ ರೀತಿಯಾಗಿ ಕೈಗಾರಿಕಾ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ ಅಂತ ಹೇಳಿದರೆ ಇದು ಕೂಡ ನಿಜ ಆಗಿದೆ. ಬಟ್ ಆಪ್ಷನ್ಸಲ್ಲಿ 3 ಟಿಕ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಇನ್ನು ಸೇವಾ ವಲಯದಲ್ಲಿ ಸಣ್ಣ ಪ್ರಮಾಣದ ಏರಿಕೆ ಕೂಡ ಆಗಿರೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಇದು ಭಾಳ ಸಾರಿ ರಿಪೀಟ್ ಆಗಿರುವಂಥ ಕ್ವಶನ್ ಆಗಿದೆ. ಹಾಗಾದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಸಂಬಂಧಪಟ್ಟಿರೋದು ಯಾವುದಪ್ಪ ಅಂದ್ರೆ ಓಜೋನ್ ಲೇಯರ್ ಡಿಪ್ಲೇಷನ್ಗೆ ಅಂತ ನಿಮ್ಗೆ ಗೊತ್ತು. ಹಾಗಾದರೆ ಇದು ಒಂದೇ ಇದೆ ಅನ್ನೋ ಕೇಳಿದ್ರೆ ಸರ್ ಓಜೋನ್ಗೆ ಅಂತ ಕೇಳಿದ್ರೆ ಇಲ್ಲ ಸರ್, ಇನ್ನೂ ಇದ್ದಾವೆ. ಅವು ಯಾವ್ಯಾವು ಅಂತ ಕೇಳಿದ್ರೆ ನೀವು ನೆನಪಿಡಲೇಬೇಕು. ಒಂದು 1985ರಲ್ಲಿ ವಿಯನ್ನ ಕನ್ವೆನ್ಷನ್ ಬತ್ತಲ್ಲ, ಇದು ಕೂಡ ಓಜೋನ್ಗೆ ಸಂಬಂಧಪಟ್ಟಿರೋದು. ಮಾಂಟ್ರಿಯಲ್ 1987ರಲ್ಲಿ ಬಂದಿರುವಂಥದ್ದು. ಇನ್ನು 2016ರಲ್ಲಿ ಕಿಗಾಲಿ ಅಂತ ಬರುತ್ತೆ. ಈ ಕಿಗಾಲಿ ಕೂಡ ಏನು ರೀತಿ ಕೇಳಿದ್ರೆ ಮಾಂಟ್ರಿಯಲ್ಗೆ ಸಂಬಂಧಪಟ್ಟಿರೋದಂತ ಗೊತ್ತಿರಲಿ ಗೆಳೆಯರೆ. ನೆಕ್ಸ್ಟ್ ಹೋಗೋಣ. ಏನು ಹೇಳ್ತಿದ್ದಾರೆ ಅಂತ ಕೇಳಿದ್ರೆ ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ರೋಗ ಮತ್ತು ಮಾಲಿನ್ಯ ಅಂತ ಕೇಳ್ತಾ ಇದ್ದಾರೆ. ಮೀನಮಾಟ ಅಂತ ಕೇಳ್ತಾರೆ. ಮೀನಮಾಟ ಇದು ಮಾಲಿನ್ಯ, ಇದಕ್ಕೆ ತಪ್ಪಾಗಿದೆ ಹಂಗಂತ ಆಯ್ತು. ಇಟಾಯಿ ಕ್ಯಾಡ್ಮಿನ್ ಬರೋದು ಇದು ರೈಟ್ ಆಗಿದೆ. ಇನ್ನು ಸಿಲಿಕೋಸಿಸ್ ಬರೋದು ಇದು ಲಂಗ್ಸ್ ಡಿಸೀಸ್ಗೆ ಸಂಬಂಧಪಟ್ಟೈತಿ, ಇದಕ್ಕಲ್ಲ ಅಂತ ಇದು ರಾಂಗ್ ಆಯಿತು. ಹಾಗಾದರೆ ಎಂಪಿಸಿಮಾ ಏನಾಗಿದೆ, ಇದು ಸಿಗರೇಟ್ ಹೋಗಿ ಇದು ರೈಟ್ ಆಗಿದೆ. ಹಾಗಾದರೆ ರೈಟ್ ಆಗಿರೋದು ಯಾವ್ದು ರೀತಿ ಕೇಳಿದ್ರೆ 2 ಮತ್ತು 4 ಅಂತ ಹೇಳ್ಬೇಕು. 2 ಮತ್ತು 4 ನೋಡ್ರಿ ಆಪ್ಷನ್ಸ್ ಎಲ್ಲಿದೆ ಅಂತ ಕೇಳಿದ್ರೆ 3ರಲ್ಲಿರೋದನ್ನು ನೋಡ್ತೇವೆ. ಹಾಗಾದರೆ ನೀವು ಯಾವಾಗಲೇ ಒಂದು ಮೆಟಲ್ಗಳು ಮತ್ತು ಅದರಿಂದ ಬರುವಂಥ ರೋಗಗಳು ನೀವು ಪಕ್ಕ ನೆನಪಿಟ್ಕೋಬೇಕು ಗೆಳೆಯರೆ. ಹಾಗಾದರೆ ಈ ಪಾದರಸ ಮೀನಮಟ್ಟ ಗೊತ್ತಾಯಿತು, ಕ್ಯಾಡ್ಮಿಯಮ್ ಇಟಾಯಿ ಗೊತ್ತಾಯಿತು. ಈ ಕಬ್ಬಿಣದ ಕೊರತೆಯಿಂದ ಯಾವ ರೋಗ ಬರ್ತದೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಲಿ, ಅನೇಮಿಯಾ ರೋಗ ಬರುತ್ತದೆ. ಕಬ್ಬಿನ ಕೊರತೆಯಿಂದ ಅನೇಮಿಯಾ ರೋಗ ಬರುತ್ತದೆ. ಇನ್ನು ನೈಟ್ರೇಟ್ ಕೊರತೆಯಿಂದ ಯಾವುದು ಬರುತ್ತೆ ಅಂತ ಕೇಳ್ತಾರೆ. ನೈಟ್ರೇಟ್ ಕೊರತೆಯಿಂದ ಈ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಗೊತ್ತಿರಬೇಕು, ಅದು ಏನಾಗುತ್ತೆ ಅಂತ ಕೇಳಿದರೆ ಆ ರೋಗ ಬರುತ್ತದೆ. ಅದೇ ರೀತಿಯಾಗಿ ಈ ಆರ್ಸೆನಿಕ್ ಇದರಿಂದ ಯಾವ್ದು ಬರುತ್ತೆ ಅಂತ ಕೇಳಿದರೆ ಡಿಸೀಸು ಅಂತ ಕೇಳಿದರೆ ಈ ಬ್ಲ್ಯಾಕ್ ಪುಟ್ ಅಂತ ಕೇಳಿದರೆ ಡಿಸೀಸ್ ಕೇಳಿದ್ರಲ್ಲ, ಅದು ಆರ್ಸೆನಿಕ್ ಬರೋದಂತ ಗೊತ್ತಿರಬೇಕು. ಇವುಗಳು ಎಲ್ಲ ಕೂಡ ನಿಮಗೆ ಏನು ಮಾಡಬೇಕು, ನೆನಪಿಟ್ಕೊಳ್ಬೇಕು. ಹಾಗಾದರೆ ಭಾರತದಲ್ಲಿ EIA ನಿಗಾ ವಹಿಸುತ್ತಿರುವವರು ಯಾರು ಅಂತ ಕೇಳ್ತಾರೆ. ಹಾಗಾದರೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಗೊತ್ತಿರಬೇಕು. ಇದನ್ನು ನಿಗಾ ವಹಿಸೋರು ಯಾರು ಅಂತ ಕೇಳಿದ್ರೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಕೇಳ್ತೀವಿ. ಇದು ಅಷ್ಟೇ ಅದನ್ನು ಇದು ಏನು ಮಾಡ್ತೈತಿ ಅಂತ ಕೇಳಿದ್ರೆ ಸರ್, ಇನ್ನೂ ಸೂಚ್ಯಾಂಕಗಳು ಬಿಡುಗಡೆ ಮಾಡ್ತದೆ. ಯಾವುದು ಪರಿಸರ ಸಚಿವಾಲಯ. ಯಾವ್ಯಾವು EPI ಬಿಡುಗಡೆ ಮಾಡ್ತೈತಿ, ನೆನಪಿಟ್ಕೋಬೇಕು. ಹಾಗಾದರೆ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಕರಿತೀವಿ ಇದನ್ನು. ಹಾಗೊಂದು ಇನ್ನೊಂದು ನೆನಪಿಟ್ಕೋಬೇಕು, CEPI ಅಂತ ನೆನಪಿಟ್ಕೋಬೇಕು. ಹಾಗಾದರೆ CEPI ಅಂದರೆ ಏನು, ಕಾಂಪ್ರೆನ್ಸಿವ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಇಂಡೆಕ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದಿದೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಕೂಡ ಈ ಪರಿಸರ ಸಚಿವಾಲಯ ಬಿಡುಗಡೆ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಇವು ಕೂಡ ನೆನಪಿಟ್ಕೋಬೇಕ್ರಿ. ಹಾಗಾದರೆ ಬನ್ನಿ ಗೆಳೆಯರೆ, ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿಯ ಹರಿವಿನ ನಿಷ್ಪತ್ತಿಗೆ ಈ ಹೆಸರಿದೆ ಅಂತ ಕೇಳ್ತಾರೆ. ಹಾಗಾದ್ರೆ ಪರಿಸರಾತ್ಮಕ ದಕ್ಷತೆ ಅಂತ ಇದು ಕೇಳ್ತೀವಿ ಉತ್ತರ. ಹಾಗಾದರೆ ಏನು ರೀತಿ ಅಂತ ಕೇಳಿದ್ರೆ ಈ ಇಕೋಲಾಜಿಕಲ್ ಎಫಿಷಿಯನ್ಸಿ ಅಂದರೆ ನೋಡ್ರಿ, ಒಂದು ಲೇಯರ್ದಿಂದ ಇನ್ನೊಂದು ಲೇಯರ್ಗೆ ನಮ್ಮಲ್ಲಿ ಉತ್ಪಾದಕರಿದ್ದಾರೆ. ಅದೇ ರೀತಿಯಾಗಿ ಉತ್ಪಾದಕರಾದ ಮೇಲೆ ಈ ಪ್ರಾಥಮಿಕ ಭಕ್ಷಕರು, ದ್ವಿತೀಯ ಭಕ್ಷಕರು, ತೃತೀಯ ಭಕ್ಷಕರು ಇದ್ದಾರೆ. ಈ ರೂಲ್ ಆಫ್ 10 ಏನು ಹೇಳುತ್ತೆ ಅಂತ ಕೇಳಿದ್ರೆ, ಒಂದು ಲೇಯರ್ದಿಂದ ಇನ್ನೊಂದು ಲೇಯರ್ಗೆ ಆಹಾರ ವರ್ಗಾವಣೆ ಸಂದರ್ಭದಲ್ಲಿ 10% ಮಾತ್ರ ಮೂವ್ ಆಗುತ್ತದೆ, 90% ಲಾಸ್ ಆಗುತ್ತದೆ ಅಂತಲೇ ಹೇಳ್ತಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಏನಂತ ಕರೀತಾರೆ, ಇಕಾಲಜಿಕಲ್ ಎಫಿಷಿಯನ್ಸಿ ಅಥವಾ ಪರಿಸರಾತ್ಮಕ ದಕ್ಷತೆ ಅನ್ನುವಂಥದ್ದನ್ನು ಕರೀತಾರೆ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ